ಅಯ್ಯಪ್ಪ ಚಿನ್ನ ಇಲ್ಲಿ ಅಣ್ಣರು ಇಲ್ಲಿ ಶಿವಗೆ ಹೀರೆಕಾಯಿ ಬಜ್ಜಿ ಇಷ್ಟ ಅಂತ ಅಂದ್ಬಿಟ್ಟು ಹೀರೆಕಾಯಿ ಕುಯ್ದಿಟ್ಟಿದೀನಿ ಬಜ್ಜಿ ಮಾಡ್ಲಿಕ್ಕೆ. ಸ್ವಲ್ಪ ಪಾನಿಪುರಿ ಮಾಡ್ತಾ ಇದ್ದೀನಿ ನೀನುವೆ. ಯಶು ಯಶುಮಾ ಇಲ್ಲ ನೋಡ, ಒಂದ್ ಮುತ್ತಿಕ್ಕು ಮತ್ತೆ ಅಲ್ಲೇ ಮುತ್ತಿ. ಅಪ್ಪ ನೀನ್ ಹೆಂಗ್ ತಿಂತಿ ಪಾನಿಪುರಿನ? ಹೆಂಗ್ ತಿಂತಿ ನೀನು? ಹಂಗೆ ಅಪ್ಪ ಹಂಗ್ ತಿಂತೀಯ ನೀನು? ಹಂಗ್ ತಿಂತಿ? ಹೆಂಗ್ ತಿಂತಿಯಮ್ಮ? ಹಂಗೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಪಾಂಡವಪುರದ ಹತ್ರ ಇರೋ ಉಕ್ಡು ಮರ ಮುಂಗ ಹೋಗ್ತಾ ಇದೀವಿ. ಶಿವು, ನಾನು, ಯಶು 3 ಜನ ಹೋಗ್ತಾ ಇರೋದು. ಅಮ್ಮಂಗ್ ಕೆಲ್ಸ ಇತ್ತು ಅಂದ್ಬಿಟ್ಟು ನಾವು 3 ಜನ ಹೋಗ್ತಾ ಇದೀವಿ. ಹೋಗ್ಬೇಕು ಅಂತ ಏನು ಅನ್ಕೊಂಡಿರ್ಲಿಲ್ಲ, ಸಡನ್ ಆಗಿ ಪ್ಲಾನ್ ಮಾಡಿದ್ದು. ಮನೇಲಿ ಎಲ್ರಿಗೂ ತುಂಬಾ ಹುಷಾರಿರ್ಲಿಲ್ಲ, ಹಂಗಾಗಿ ಉಕ್ಡು ಮರಮ್ಮಂಗ್ ಹೋಗ್ತಾ ಇದೀವಿ. ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಿ ಬಂದ್ರೆ ಸ್ವಲ್ಪ ಹುಷಾರಾಗುತ್ತೆ. ಬ್ಲಾಗ್ ಮಾಡು, ನೀನ್ ಬ್ಲಾಗ್ ಮಾಡು. ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಹಾಯ್ ಏನು ಅಪ್ಪ ಎಲ್ಲಾಯ್ತು? ಎಲ್ಲ ಅಪ್ಪ ಇಲ್ಲ ಕಬ್ನಲ್ಲಿ ಕುಡಿತೀರಾ? ಥ್ಯಾಂಕ್ ಯು. ವಾವ್, ಕಬ್ಬಿನ ಜ್ಯೂಸ್. ಕೈ ಹಾಕ್ಬಾರ್ದು, ಹಂಗೆ ಕುಡಿ ಕುಡಿ. ಬೇಡ. ಕುಡಿತಾಳಂತೆ ಕುಡೀರಿ. ತೊಳಿ. ಖುಷಿ ಕತ್ಮೇಕೆತ್ತ ಸ್ಪೂನಲ್ಲಿ ಕುಡ್ಸೆ ಒಂಚೂರ. ಬಾ ಕುಡ್ಸು. ಬಟ್ಟೆಗೆಲ್ಲ ಚೆಲ್ತವಳೆ. ಕುಟ್ಕೋತೀವಿ. ಕುಂತ ಸೆಕೆ ಸಿಕ್ಕಾಬಟ್ಟೆ, ಇಲ್ಲಿ ಸಿಕ್ಕಾಬಟ್ಟೆ ಸೆಕೆ, ಬಿಸಿಲು, ಮಳೆನೇ ಇಲ್ಲ. ಬೆಂಗಳೂರು ಕಡೆಗೆ ಮಾತ್ರ ಸಿಕ್ಕಾಬಟ್ಟೆ ಮಳೆ, ಈ ಕಡೆಗಂತೂ ಮಳೆನೇ ಇಲ್ಲ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಷ್ಟು ಮನೆ ಚೆನ್ನಾಗಿದ್ದಾಳೆ. ಬಾಯಲ್ಲಿ ಬೆಳ್ಳಿ ಇಟ್ಕೊಂಡು ನೋಡ್ತಾ ಇದ್ದಾಳೆ. ಇವಾಗಿನ ಹಾಯ್ ಮಾಡಿ. ಹಾಯ್ ಮಾಡಿ. ಮಳೆ ಬಂದೆ ಇವತ್ತು. ನಾನು ಹಂಗೆ ಅನ್ಕೊಂಡೆ, ಮಳೆನೇ ಇಲ್ಲ. ನಿಂಗಿಂತ ಬೆಳಿಗಿದ್ದೀನಿ ಅದು ಕರ್ಕಿಂತ ಬೈತೆ. ಈ ಥರ ಒಟ್ಟೊಟ್ಟಿಗೆ ಕೈ ಹಿಡ್ಕೊಂಡು ಪಾರ್ಕಲ್ಲಿ ಕುಂತ್ಕೊಂಡಿದೀವಲ್ಲ, ಹೆಂಗ ಅನಿಸ್ತೈತೆ ನಿಂಗೆ? ಹೇಳು ಸುಮ್ಮ ಹೆಂಗ ಅನಿಸ್ತೈತವ? ನಿನಗೇನು ಅನಿಸ್ತೈತೆ? ಹೇಳ್ತಾಳ ನೋಡು. ಪಾನಿಪುರಿ ಹೆಂಗ್ ತಿಂತೀಯಪ್ಪ? ಪಾನಿಪುರಿ ಹೆಂಗ್ ತಿಂತೀಯ ಅಪ್ಪು ಪಾನಿಪುರಿ ಹೆಂಗ್ ತಿಂತಿ ತರ್ಸು. ಕೈ ತೆಗಿಯಮ್ಮ. ಪಾನಿಪುರಿ ಹೆಂಗ್ ತಿಂತಿ ತರ್ಸು. ಅಮ್ಮ ಶಿವು ನಾನು ಪಾರ್ಕಲ್ಲಿ ಕುತ್ಕೊಂಡು ಕಡಲೆಕಾಯಿ ತಿಂತಾ ಇದೀವಿ. ಬಡವ್ರ ಬಾದಾಮಿ ಅಂತ ಇದು. ಚೆನ್ನಾಗೈತೆ. ಕಡಲೆಕಾಯಿ ಮಾರೋರು ಜೊತೆಗೆ ಬೆಲ್ಲನೂ ಕೊಟ್ಬಿಟ್ಟೋಗವ್ರೆ. ಕಡಲೆಕಾಯಿ ಬೆಲ್ಲ ತಿನ್ನಿ ಚೆನ್ನಾಗಿರ್ತದೆ ಅಂದ್ಬಿಟ್ಟು. ಸಖತ್ತಾಗೈತೆ ಟೇಸ್ಟ್, ಒಳ್ಳೆ. ನಾವಿದೆ ಫಸ್ಟ್ ಟೈಮು ಟೇಸ್ಟ್ ಮಾಡ್ತಾ ಇರೋದು. ಕಡಲೆ ಬೀಜನೂ ಬೆಲ್ಲನೂ ತಿನ್ನಿ, ತುಂಬಾನೇ ಚೆನ್ನಾಗಿರ್ತದೆ ಅಂತಾನೆ ಹೇಳ್ಬೋದು. ಮತ್ತೆ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ, ಹಂಗಾಗಿ ತಿಂತಾ ಇದೀವಿ ನಾವು ಕೂಡ. ನೀವೊಮ್ಮೆ ಟೇಸ್ಟ್ ಮಾಡಿ ನೋಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮಾಡಿ.
ಕಡಲೆಕಾಯಿ ಅಂತೂ ಸಖತ್ತಾಗಿತ್ತು. ತುಂಬಾನೇ ಚೆನ್ನಾಗಿತ್ತು. ತುಂಬಾ ದಿನ ಆಗಿತ್ತು ನಾವು ಕಡಲೆಕಾಯಿನ ತಿಂದು. ನಮ್ಮ ಕಡೆ ಎಲ್ಲ ಸೋಮವಾರ ಸಂತೆ ಬರುತ್ತೆ, ಅಲ್ಲೋಗಿ ತಗೊಂಡ್ ಬಂದು ತಿಂತಾ ಇದ್ವಿ. ಈ ಬೆಂಗಳೂರು ಕಡೆ ಎಲ್ಲ ನಾವು ಅಷ್ಟಾಗಿ ಏನು ತಗೊಂಡು ತಿನ್ನಲ್ಲ, ಊರ್ ಕಡೆಗೆ ಹೋದಾಗ ತಗೊಂಡ್ ಬಂದು ತಿನ್ನೋಂಥದ್ದು. ಆದ್ರೆ ಇವತ್ತು ಕಡಲೆಕಾಯಿ ಮರವರು ಬೆಲ್ಲನೂ ಮತ್ತೆ ಕಡಲೆಕಾಯಿನೂ ಕೊಟ್ಟಿದ್ರು. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಇಷ್ಟ ಆಯ್ತು ನನ್ಗಂತೂ. ಇವಾಗ ತಿಂದ್ವಿ. ಕಡಲೆಕಾಯಿ ಬಾದಾಮಿಗೆ ಸಮ ಅಂತಾರೆ, ಬಡವ್ರು ಬಾದಾಮಿ ಅಂತಾನೆ ಅಂತ ಹೇಳ್ತಾರೆ ಕಡಲೆಕಾಯಿನ. ಹಂಗಾಗಿ ಕಡಲೆ ಬೀಜ ಯಾವುದು ತಾನೇ ಕೆಟ್ಟೋದಿಲ್ಲ, ತುಂಬಾನೇ ಒಳ್ಳೇದು. ಆರೋಗ್ಯಕ್ಕೂ ಅಷ್ಟೇನೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಅಪ್ಪು ಸುಮ್ಮನೆ ಎಷ್ಟೋ ದಿನಗಳಾದ್ಮೇಲೆ ಪಾನಿಪುರಿನ ತಿಂತಾ ಇದ್ದೀನಿ. ಯಶುಗೆ 7 ಮಂತ್ ಅಲ್ಲಿ ಇದ್ದಾಗ ತಿಂದಿರೋಂಥದ್ದು, ಇವಾಗ ತಿಂತಾ ಇದ್ದೀನಿ. ಶಿವು ಕೊಡಿಸ್ತೀನಿ ತಿನ್ನು ಅಂತಾರೆ ಹೊರಗಡೆ ಹೋದಾಗೆಲ್ಲ. ನನಗೆ ಯಾಕೋ ಇಷ್ಟ ಆಯ್ತಿರ್ಲಿಲ್ಲ, ಇವತ್ತು ತಿನ್ಬೇಕು ಅಂತ ಅನಿಸ್ತಾ ಇದೆ, ಹಂಗಾಗಿ ತರಿಸಿದ್ದೀನಿ. ಇವತ್ತು ಗಗನೇ ಪ್ರಿಪೇರ್ ಮಾಡ್ಕೊಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾನೆ. ನನಗೆ ಫಸ್ಟು ತುಂಬ ಇಷ್ಟ ಆಗೋದು ಅಂತಂದರೆ ಪಾನಿಪುರಿನೇ. ತುಂಬ ದಿನಗಳಾಗ್ಬಿಟ್ಟಿತ್ತು ತಿಂದು, ಇವಾಗ ತಿಂತಾ ಇರೋಂಥದ್ದು. ಯಾರವನು ಕಳ್ಳ ಕಳ್ಳ ಏನು ತಿಂತವ್ರೆ ತಗೊಂಡು? ಚೋಚ ತಿಂತಾ ಇದ್ದೀರಿ? ಪಾನಿಪುರಿ ಮಾಡೋಣ ಅಂತ ತಂದ್ಬಿಟ್ಟು ಮಸಾಲೆ ಪುರಿ ಮಾಡ್ತವನೆ. ಮರ್ತ್ಬಿಟ್ಟು ಪೂರಿ ಎಲ್ಲಾನು ಕಿವುಚ್ಬಿಟ್ಟ, ಹಂಗಾಗಿ ಮಸಾಲೆ ಪುರಿನೇ ಮಾಡ್ಕೊತಾ ಇದ್ದೀವಿ. ಹಾಕು ಹೋಗ್ಲಿ, ಅದನ್ನೇ ಹಾಕು. ಕಲಸು ಎಲ್ಲಾನು ಹಾಕ್ಬಿಟ್ಟು ಮಿಸ್ ಆದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ನೀವು ಪಾನಿಪುರಿ ತಿಂತೀರಿ? ಒಂದು ಮುತ್ತಿಕ್ಕಿ, ಮತ್ತೆ ಒಂದು ಮುತ್ತಿಕ್ಕು ಮತ್ತೆ. ಅಲ್ಲಲ್ಲೇ ಮುತ್ತಿಕ್ ಬಿಟ್ಟ ಕಣಪ್ಪ, ನೈಸ್ ಮಾಡ್ತಾ ಇದೆ ಗಿಣಿ ನನ್ನ. ಮುತ್ತಿಕವ ಮಮ್ಮಿಗೊಂದು ಮುತ್ತಿಕ್ಕೋ. ಮುತ್ತಿಕ್ಕವ ಅಪ್ಪ ಅಪ್ಪ ಮುತ್ತು ಚಿನ್ನ ನೋಡ್ಕೊಂಡು ನಿಂತ್ಕೊಬಿಟ್ಟವಳೆ ಪಾನಿಪುರಿ ಮಾಡದ. ಚೆಲ್ಬೇಡ, ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡು. ನೀ ಕಲಿಸ್ತಾ ಇದ್ರಿ ನಂಗೆ ತಿನ್ನೋಣ ಅನಿಸ್ತೈತೆ. ಈ ಮಳೆ ಬರ್ತಾ ಇರೋದಕ್ಕೂ ಬಿಸಿ ಬಿಸಿ ಪಾನಿಪುರಿ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ನಂಗಂತೂ ಬಾಯಲ್ಲೆಲ್ಲ ಜಲ್ ಬತ್ತೈತೆ, ಯಾವಾಗ ತಿಂತೀನಿ ಅನಿಸ್ತೈತೆ. ಹಾಕ್ಬಿಡು ಎಲ್ಲಾನು. ಬಿಸಿ ಆಯ್ತಾ? ಪಾನಿನೂ ಕೊಟ್ಟು ಕಳ್ಸವ್ರಿ ಇಲ್ಲಿ ಕವರಲ್ಲಿ ಹಾಕಿ. ನೀನ್ ಹೆಂಗ್ ತಿಂತೀಯಪ್ಪ? ಅಪ್ಪ ನೀನ್ ಹೆಂಗ್ ತಿಂತಿ ಪಾನಿಪುರಿನ? ಹೆಂಗ್ ತಿಂತಿ ನೀನು? ಹಂಗೆ ಅಪ್ಪ, ಹಂಗ್ ತಿಂತೀಯ ನೀನು? ಹಂಗ್ ತಿಂತಿ? ಹೆಂಗ್ ತಿಂತೀಯಮ್ಮ? ಹಂಗೆ ಅವ್ವ ಜಾಣ. ಇನ್ನೊಂದ್ಸರಿ ತರ, ನೀನ್ ಹೆಂಗ್ ತಿಂತೀಯಪ್ಪ? ಹೆಂಗ್ ತಿಂತಿ ಅಂತ ತಿಂತಿ? ಪಾನಿಪುರಿ ಹೆಂಗ್ ತಿಂತೀಯಪ್ಪ? ಹಂಗೆ ಹೆಂಗ್ ತಿಂತೀಯಮ್ಮ? ಇನ್ನೊಂದ್ಸರಿ ತರ. ಸೂಪರ್ ಆಗೈತೆ ಪಾನಿಪುರಿ ಮಾತ್ರ. ಸಾಕಪ್ಪುಗೆ? ಅಪ್ಪುಗೆ ಅಷ್ಟು ಕೊಡು ಸಾಕು. ಬರಮ್ಮ ಅಪ್ಪು ತಿನ್ನು. ಹೇಳ್ಬೇಕು ತಾನೆ. ಖಾರ ತಳಪ್ಪ, ಖಾರ. ಅಯ್ಯೋ ಚೆಲ್ಬಿಡ್ತು ಕೈಗೆಲ್ಲ. ಅಲ್ಲಿ ಬಟ್ಟೆ ಕೊಡು. ಪಾಪ ಅವಾಗಲೂ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡಿದ್ಲು. ಟಿಪಾಯ್ ಮೇಲೆ ಚಿನ್ನ ಇಲ್ಲಿ ತಗೋ. ಪಾನಿಪುರಿ ಹೆಂಗ್ ತಿಂತೀಯಪ್ಪ? ಪಾನಿಪುರಿ ಮಾಡ್ತಾ ಇದ್ದೀನಿ ನೀನು? ಯಶುಮ್ಮ ಇಲ್ಲ ನೋಡ. ಅಪ್ಪು
ಶಿವಗೆ ಹೀರೆಕಾಯಿ ಬಜ್ಜಿ ಇಷ್ಟ ಅಂತ ಅಂದ್ಬಿಟ್ಟು ಹೀರೆಕಾಯಿ ಕುಯ್ದಿಟ್ಟಿದೀನಿ ಬಜ್ಜಿ ಮಾಡ್ಲಿಕ್ಕೆ. ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ. ಈ ಹಸಿಟ್ಟು ಬಜ್ಜಿ ಮಾಡಿದ್ಮೇಲೆ ಸ್ವಲ್ಪ ಮಿಕ್ಕೊಳತ್ತಲ್ವಾ, ಹಂಗಾಗಿ ಅದನ್ನ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನ ಶಿವು ಬರೋದ್ರೊಳಗಡೆ ಪಾನಿಪುರಿನ ತಿಂದು ಮುಗಿಸ್ಬಿಟ್ಟಿದ್ವಿ. ಹಂಗಾಗಿ ಮತ್ತೆ ಇವಾಗ ಯಾರು ಹೋಗ್ತಾರು ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಹೀರೆಕಾಯಿ ಬಜ್ಜಿನ ಮಾಡ್ಕೊಡೋಣ ಅಂತೇಳಿ ಮಾಡ್ತಾರಂಥದ್ದು. ಇವತ್ತು ಸಣ್ಣ ಸಣ್ಣದಾಗಿ ಹನಿ ಬೀಳ್ಲಿಕ್ಕೆ ಶುರುವಾಗ್ಬಿಟ್ಟಿದೆ ಹೊರಗಡೆ. ಹಂಗಾಗಿ ಸ್ವಲ್ಪ ಚಳಿಗೆ ಏನಾದ್ರು ಸ್ನ್ಯಾಕ್ಸ್ ತರ ಮಾಡೋಣ ಅಂತೇಳಿ ಅನ್ಕೊಂಡೆ. ಮನೇಲಿ ಹೀರೆಕಾಯಿ ಇತ್ತು, ಹಂಗಾಗಿ ಹೀರೆಕಾಯಿ ಬಜ್ಜಿನೇ ಮಾಡೋಣ ಅಂತೇಳಿ ತಗೊಂಡಿದೀನಿ. ಹೀರೆಕಾಯಿ ಬಜ್ಜಿ ಮಾಡಿದ್ಮೇಲೆ ಸ್ವಲ್ಪ ಹಿಟ್ಟು ಉಳಿಯುತ್ತಲ್ವಾ, ಆ ಹಿಟ್ಟಿಗೆ ಸ್ವಲ್ಪ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪನ್ನು ಸಹಿತ ಕಟ್ ಮಾಡಿ ಇಟ್ಕೊಂಡಿದೀನಿ. ಬೋಂಡ ತರ ಸ್ವಲ್ಪ ಹಾಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು. ಚೆನ್ನಾಗಿರುತ್ತೆ ಹಿಟ್ಟು ಹೀರೆಕಾಯ್ದು ಬೋಂಡ ಮಾಡಿದ್ಮೇಲೆ ಮಿಕ್ಕುತ್ತೆ. ಬೋಂಡದಲ್ಲಾದ್ರೆ ನೀಟಾಗಿ ಎಲ್ಲ ಬರುತ್ತೆ, ಇದ್ರಲ್ಲಿ ಬರೋದಿಲ್ಲ. ಹಂಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮಾಡೋಣ ಅಂತೇಳಿ ಇಟ್ಕೊಂಡಿದೀನಿ. ಇವಾಗ ಬಾಂಡ್ಲಿ ಕೂಡ ಇಟ್ಟಿದೀನಿ, ಎಣ್ಣೆ ಕಾಯ್ತಾ ಇದೆ. ಇನ್ನ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಯಶುಗೆ ರಾಧೆ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿ ಮಾಡಿದೀನಿ. ಅವಳು ಒಂದೊಂದೇ ರೆಡಿ ಮಾಡ್ದಂಗೆ ಒಂದೊಂದೇ ಕಿತ್ತಿ ಬಿಸಾಕ್ತಾವಳೆ. ನಾನು ಹೊರ್ಗಡೆ ಕರ್ಕೊಂಡೋಗಿ ಫೋಟೋ ಶೂಟ್ ಮಾಡ್ಸೋದು ವೇಸ್ಟ್. ಇವಳಿಗೆ ಯಾವುದನ್ನು ಇಟ್ಕೊಳ್ಳೋದಿಲ್ಲ, ಯಾವುದನ್ನು 5 ನಿಮಿಷನೂ ಇರೋದಿಲ್ಲ. ಮಲ್ಕೊಂಡಾಗ್ಲೂ ಒಂದು ಫೋಟೋನು ಸಹಿತ ಹಿಡಿಯೋಕ್ಕಾಗೋದಿಲ್ಲ ಅವಳಿಗೆ. ಅಷ್ಟೊಂದು ಸೂಕ್ಷ್ಮ ಆಗಿದ್ದಾಳೆ, ಮುಟ್ಟಿದ್ರೆ ದೈದೊಳ್ ಬಿಡ್ತಾಳೆ. ಇನ್ನು ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟು ಅವಳನ್ನ ಕರ್ಕೊಂಡೋಗಿ ಕುಂಡಿಸಿದ್ರೆ ಯಾವುದೇ ಕಾರಣಕ್ಕೂ ಫೋಟೋನ ಹಿಡಿಸ್ಕೊಳ್ಳೋದಿಲ್ಲ. ಹಂಗಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ರೆಡಿ ಮಾಡಿಬಿಟ್ಟು ಫೋಟೋ ಹಿಡಿಯೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ. ಅವಳಿಗೆ ಕೂದಲು ಬೇರೆ ಇಲ್ಲ, ಹಂಗಾಗಿ ಅಷ್ಟಾಗಿ ಚೆನ್ನಾಗಿ ಕಾಣಿಸೋದಿಲ್ಲ ಹೊರಗಡೆ ಹೋಗಿ ಫೋಟೋ ಶೂಟ್ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. 1 ಇಯರ್ಗೆ ಮಾಡಿಸಿದ್ರಾಗುತ್ತೆ, ಬರ್ತ್ಡೇಗೆ ಬರುತ್ತಲ್ಲ ಹಂಗಾಗಿ ಅಂತ. ಇದನ್ನ ಮಾಡಿಸ್ಕೊಳ್ಳೋಕ್ಕೆ ತುಂಬಾ ಹಠ ಮಾಡ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು. ಇಷ್ಟು ರೆಡಿ ಮಾಡಲಿಕ್ಕೆ ಸಾಹಸನೇ ಮಾಡಿಬಿಟ್ವಿ. ನಾನಂತೂ 3-4 ಅವರ್ ತೊಗೊಂಡೆ. ಹಂಗಾಗಿ ಒಂದು ಫೋಟೋಸ್ನಾರು ಹೊಡೆಯೋಣ ಅಂತೇಳಿ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ಅವಳು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಎಲ್ಲನೂ ಕಿತ್ತಿ ಬಿಸಾಕ್ತಾವಳೆ. ಹಂಗಾಗಿ ಸಿಂಪಲ್ಲಾಗಿ ಹೊಡೆಯೋಣ ಅಂತೇಳಿ ಮಾಡ್ತಾರ ಅಂಥದ್ದು. ಅದನ್ನು ಸಹಿತ ಹೊಡ್ಸ್ಕೊಳಕ್ಕೆ ಅವಳಿಗೆ ಇಂಟ್ರೆಸ್ಟ್ ಇಲ್ಲ, ತುಂಬಾ ಒಂಥರ ಭಯ ಪಡ್ಕೊತಾ ಇದ್ದಾಳೆ. ಈ ಥರ ಎಲ್ಲ ಅವಳಿಗೆ ಹೊಸ್ತಲ್ವ, ಹಂಗಾಗಿ ಅವಳು ಒಂಥರ ಗಾಬರಿ ಪಟ್ಕೊಂಡ್ಬಿಟ್ಲು ಅಂತಲೇ ಹೇಳ್ಬೋದು. ಹಂಗಾಗಿ ಯಾವುದೂ ವೀಡಿಯೋನೋ ಮಾಡ್ಕೊಳಕ್ಕಾಗಲಿಲ್ಲ. ಫೋಟೋಸೇ ತೆಗಿಯೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೋಟೋಸ್ನ ತೆಗಿತಾ ಇದ್ದೀನಿ. ಅದಕ್ಕಾದರೆ ಸ್ವಲ್ಪ ಫೋಸ್ ಕೊಡ್ತಾವಳೆ. ಹಂಗಾಗಿ ನಾನು ಈ ಥರ ಎಲ್ಲ ಹೊರಗಡೆ ಕರ್ಕೊಂಡೋಗಿ ಮಾಡಿಸ್ಲಿಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ಯಾಕಂದರೆ ಅವು ಇನ್ನೂ ಚಿಕ್ಕ ಮಕ್ಕಳಲ್ವಾ, ಅದನ್ನೆಲ್ಲ ಕಿತ್ತಾಕ್ಬಿಟ್ರೆ ಸುಮ್ಮನೆ 1-2 ದುಡ್ಡು ಕೊಡಬೇಕು. ಅವರು ಬಾಡಿಗೆಗೆ ಅಂತ ತೊಗೊಂಡು ಬಂದಮೇಲೆ ನೀಟಾಗಿ ವಾಪಸ್ಸು ಕೊಡಬೇಕಾಗುತ್ತೆ. ಇವಳು ನಮ್ಮ ಹತ್ರ ಇರೋದನ್ನೇ ಇಷ್ಟು ಕಿತ್ತಿ ಬಿಸಾಕ್ತಾವಳೆ. ಹಂಗಾಗಿ ಇನ್ನು ಹೊರಗಡೆಯಿಂದ ತಂದು ಮಾಡಲಿಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ. ಹಂಗಾಗಿ ಮನೆಯಲ್ಲೇ ಏನಿದೆ ಅದನ್ನೇ ಬಳಸ್ಕೊಂಡು ಸಿಂಪಲ್ಲಾಗಿ ರೆಡಿ ಮಾಡೋಣ ಅಂತೇಳಿ ಮಾಡಿದೆ. ಫೋಟೋಗೆ ನೋಡಿ ಎಷ್ಟು ಚೆನ್ನಾಗಿ ಫೋಸ್ ಕೊಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಲಿಕ್ಕೆ ಹೋದರೆ ಮಾಡ್ಕೊತಾ ಇಲ್ಲ. ವೇಲ್ ಮುಚ್ಚಿದ್ರಂತೂ ಜೋರಾಗಿ ಕಿರ್ಚಕ್ಕೆ ಶುರು ಮಾಡಿಬಿಟ್ಲು. ತಲೆ ಮೇಲಿಂದ ಒಂದು ವೇಲ್ನ ಹಾಕೋಣ ಅಂತೇಳಿ ಎಷ್ಟೋ ಟ್ರೈ ಮಾಡಿದೆ, ಹಾಕಿಸ್ಕೊಳ್ಳಿಲ್ಲ. ಹಂಗಾಗಿ ಚಿಕ್ಕ ಮಗು ಅಲ್ವಾ, ಎಷ್ಟು ಬರುತ್ತೆ ಅಷ್ಟೇ ಬರಲಿ ಅಂತೇಳಿ ತೆಗಿತಾ ಇದ್ದೀನಿ. ಆದ್ರೂ ಎತ್ತವ್ರಿಗೆ ಯಜ್ಞನೂ ಮುದ್ದು ಅಂತ ಹೇಳ್ತಾರಲ್ಲ, ಹಂಗೆ ನನ್ನ ಮಗಳು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಅವಳಿಗೆ ಇದೇ ಫಸ್ಟ್ ಟೈಮು ನಾವು ಈ ಥರ ರೆಡಿ ಮಾಡಿರೋಂಥದ್ದು. ಹಂಗಾಗಿ ಇಷ್ಟೇ ಫೋಟೋಸು ತೆಗಿಯೋಕ್ಕಾಗಿದ್ದು. ತುಂಬಾ ಅಳ್ಲಿಕ್ಕೆ ಶುರು ಮಾಡಿಬಿಟ್ಲು. ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.